ಬರೀ 90,000 ರೂಪಾಯಿ ಕೊಡೋಣ ಸರ್ ಇದು ಬಂದು 1,25,000 ರೂಪಾಯಿ ಕೊಡೋಣ, 1,50,000 ರೂಪಾಯಿ ಕೊಡೋಣ. ಆಲ್ಟೋ 800 ಇನ್ನು ಕಡಿಮೆ ಬಜೆಟ್ ಅಲ್ಲಿ ಬೇಕಾ? ಬರೀ 1,35,000 ರೂಪಾಯಿ ಕೊಡ್ತೀನಿ ನೋಡಿ. ಫೈನಲ್ ಟು ಫೈನಲ್ ಬಂದು 1,40,000 ರೂಪಾಯಿ ಆಗುತ್ತೆ. ಇನ್ನ 10,000 ಕಮ್ಮಿ ಹೊಡಿ, 1,95,000 ರೂಪಾಯಿ ಕೊಡ್ತೀನಿ ಬನ್ನಿ. 1415 ಬರೀ 4,30,000 ರೂಪಾಯಿ ಕೊಡೋಣ ಸರ್. ಗಾಡಿ ನಂಬರ್ ನೋಡ್ಕೊಳ್ಳಿ, ನೋಡ್ಕೊ ಬನ್ನಿ. 3,95,000 ರೂಪಾಯಿ ನಾನು ಫೈನಲ್ ಮಾಡ್ಕೊಡ್ತೀನಿ. ಖಂಡಿತ 5,75,000 ರೂಪಾಯಿ ಗಾಡಿ ನಂಬರ್ ನೋಡ್ಕೊ ಬನ್ನಿ ಸರ್. ಫೈನಲ್ ಅಂದ್ರೆ ಎಷ್ಟಾಗುತ್ತೆ ಸರ್? 2,95,000 ರೂಪಾಯಿ ಕೊಡೋಣ. 4,30,000 ಕೊಡಿ ಸರ್, 4,90,000 ಬೇಡ. ಎಲ್ಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನೀವು ತೆಲು ಬಂದಿದ್ದೀರ, ನಿಮಗೆ ಹಿಂಗೆ ನೋಡ್ತಿರೋದು ಗೊತ್ತಾಗ್ಬಿಡ್ತಾರೆ ನಿಮಗೆ. ಸೊ ನೆಕ್ಸ್ಟ್ ಕಾರ್ಸಿಗೆ ಬಂದಿದ್ದೀನಿ. ಯಾರಾದರೂ ಒಂದು ಒಳ್ಳೆ ಲೋ ಬಜೆಟಲ್ಲಿ ಒಂದು ಒಳ್ಳೆ ಕಾರ್ ಹುಡುಕ್ತಾ ಇದ್ದೀರಾ ಮನೆಗೆ ಅಂತಂದರೆ ಆರಾಮಾಗಿ ಬನ್ನಿ ನೆಕ್ಸ್ಟ್ ಕಾರ್ಸ್ಗೆ. ಯಾಕಂದರೆ ಹೋಲ್ಸೇಲ್ ಪ್ರೈಸಲ್ಲಿ ಗಾಡಿಗಳು ಸಿಗ್ತಾ ಇದೆ. ಸೊ ನಮ್ಮ ಜೊತೆ ಮೂರ್ತಿ ಅಣ್ಣ ಅವರು ಇದ್ದಾರೆ. ನಮಸ್ಕಾರ ಮಾಡ್ಕೊಳ್ಳೋಣ. ಫಸ್ಟ್ ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್, ನೀವು ಚೆನ್ನಾಗಿದ್ದೀರಾ? ನಾನು ಆರಾಮಾಗಿದ್ದೀನಿ ಸರ್. ಸೊ ಇವತ್ತಿನ ಬಜೆಟ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? ಸರ್ ಬರೀ 90,000ದಿಂದ ಸ್ಟಾರ್ಟ್ ಆಗುತ್ತೆ. 90,000ಕ್ಕೆ ಒಂದು ಕಾರ್ ಸಿಗುತ್ತೆ? ಖಂಡಿತ ಕೊಡೋಣ. ಓಕೆ, 90,000ದಿಂದ ಎಷ್ಟು ಅಂದ್ರೆ ಎಲ್ಲಿ ಗಂಟೆ ಸಿಗುತ್ತೆ ಸರ್? ಒಂದು 8 ಲಕ್ಷದವರೆಗೂ ಆಗುತ್ತೆ. ಓಕೆ, 8 ಲಕ್ಷ ತನಕ ನಿಮಗೆ ಗಾಡಿಗಳು ಅವೈಲೇಬಲ್ ಇರುತ್ತೆ. ನೀವು ಯಾವ ಬಜೆಟಲ್ಲಿ ಹುಡುಕ್ತಾ ಇದ್ದೀರಾ, ಯಾವ ಗಾಡಿ ಹುಡುಕ್ತಾ ಇದ್ದೀರಾ, ಎಲ್ಲ ಥರ ಗಾಡಿಗಳು ನಿಮ್ಗೆ ಅವೈಲೇಬಲ್ ಇರುತ್ತೆ. ಒಂದು ಇನೋವಾ ಇಂದ ಹಿಡಿದು ನಿಮಗೆ XUV, ಒಂದು ರೆನಾಲ್ಟ್ ಡಸ್ಟರ್, ಎಲ್ಲಾನು ಮಲ್ಟಿ ಬ್ರ್ಯಾಂಡ್ ಗಾಡಿಗಳು ಒಂದೇ ಜಾಗದಲ್ಲಿ ಸಿಗುತ್ತೆ ಅಂದರೆ ನೆಕ್ಸ್ಟ್ ಕಾರ್ಸ್ ಅಂತಲೇ ಹೇಳ್ಬೋದು. ಸೊ ಸರ್, ನಮ್ಮ ವ್ಯೂಸ್ಗೆ ಎಕ್ಸಾಕ್ಟಾಗಿ ಅನಿಸುತ್ತೆ ಲೊಕೇಶನ್ ಈ ನೆಕ್ಸ್ಟ್ ಕಾರ್ಸ್ ಸರ್. ಸರ್ ನಮ್ಮೂರ ತಿಂಡಿ ಹೋಟೆಲ್ ನಾಗರಬಾವಿ, ನಮ್ಮೂರ ತಿಂಡಿ ಹೋಟೆಲ್ ಆಪೋಸಿಟ್ ಅಂಡರ್ ಪಾಸ್ ಬರುತ್ತೆ. ಅಂಡರ್ ಪಾಸ್ ಮಾಡಿ ಸ್ವಲ್ಪ ಮುಂದೆ ಬಂತು ಅಂದರೆ ರೈಟ್ ಸೈಡ್ಗೆ ನಮ್ಮ ನೆಕ್ಸಾ ಕಾರ್ಸ್ ಬೋರ್ಡೇ ಕಾಣಿಸುತ್ತೆ. ಸೊ ಅಕಸ್ಮಾತ್ ಏನಾದರೂ ಕನ್ಫ್ಯೂಸ್ ಆದ ಲೊಕೇಶನ್ ತಲೆ ಕೆಡಿಸ್ಬಿಡಿ, ಡೈರೆಕ್ಟಾಗಿ ಡಿಸ್ಕ್ರಿಪ್ಷನ್ ಕೂಡ ಹಾಕಿದ್ದೀನಿ, ಡೈರೆಕ್ಟಾಗಿ ಇಲ್ಲಿಗೆ ಲೊಕೇಟ್ ಮಾಡ್ಕೊಂಡ್ಬಂದ್ಬಿಡಿ. ಸೊ ಸರ್, ಆಮೇಲೆ ನಮ್ಮ ವ್ಯೂಸ್ಗೆ ಲೋನ್ ಅಂತ ನೋಡ್ತಾರೆ ಸರ್, ಲೋನ್ ಎಲ್ಲ ಹೆಂಗೆ ಸರ್? ಖಂಡಿತ ಮಾಡಿಸ್ಕೊಡೋಣ. ಅಬೌಟ್ 12 ಮೇಲೆ ಆಲ್ ಓವರ್ ಕರ್ನಾಟಕ ಎಲ್ಲಿದ್ರು ಲೋನ್ ಮಾಡಿಸ್ಕೊಡೋಣ ಸರ್. 2012 ಪ್ರೊಫೈಲ್ ಚೆನ್ನಾಗಿರಬೇಕು. ಪ್ರೊಫೈಲ್ ಚೆನ್ನಾಗಿರಬೇಕು, ಇಲ್ಲ ಸ್ಯಾಲ್ರಿಡ್ ಆಗಿರಬೇಕು. ಇಲ್ಲ ಅಂತಂದರೆ ಎರಡೂ ಇಲ್ಲ ಅಂತಂದರೆ ಒಂದು ಓನ್ ಹೌಸ್ ಇದ್ದರೆ ಖಂಡಿತ ಮಾಡಿಸ್ಕೊಡೋಣ. ನಿಮಗೆ ಓನ್ ಹೌಸ್ ಇತ್ತು ಅಥವಾ ಎಲ್ಲ ವೀಡಿಯೋದಲ್ಲಿ ಹೇಳ್ದಂಗೆ ನಿಮಗೆ ಸಿವಿಲ್ ಪ್ರೊಫೈಲ್ ಚೆನ್ನಾಗಿದೆ, ಆಬ್ವಿಯಸ್ಲಿ ನಿಮಗೆ ಥ್ರೂ ಕರ್ನಾಟಕ ಕೂಡ ನಿಮಗೆ ಲೋನ್ ಆಗೇ ಆಗುತ್ತೆ. ಸೊ ತಡ ಮಾಡೋದು ಬೇಡ ಸರ್, ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ ಸರ್. ಬನ್ನಿ ಸರ್, ನೋಡೋಣ. ಓಕೆ, ಸೊ ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಮೊದಲನೇ ಗಾಡಿ ಒಂದು ಚವರ್ಲೆಸ್ ಸ್ಪಾರ್ಕ್ ಇದೆ ಸರ್. ಇದು ಬಂದು 2010 ಮಾಡಲು. ಓಕೆ, AC ಪವರ್ ಸ್ಟೇರಿಂಗ್ ಬರುತ್ತೆ. ಗಾಡಿ ಕೂಡ ತುಂಬ ಚೆನ್ನಾಗಿದೆ. ಬರೀ 90,000 ರೂಪಾಯಿ ಕೊಟ್ಬಿಡೋಣ. 95,000ಕ್ಕೆ ಬರೀ 90,000 ರೂಪಾಯಿ ಕೊಡೋಣ ಸರ್. ಓಕೆ, ಜಸ್ಟ್ 90,000ಕ್ಕೆ ನಿಮಗೆ ಒಂದು ಚವರ್ಲೆಸ್ ಸ್ಪಾರ್ಕ್ 2010 ಮಾಡಲ್ ಗಾಡಿ. 2010 ಮಾಡಲ್ ಗಾಡಿ. ಓಕೆ, ಸೊ ಅಕಸ್ಮಾತ್ ಈ ಚವರ್ಲೆಸ್ ಸ್ಪಾರ್ಕ್ ಬೇಡ ಪಕ್ಕದಲ್ಲಿ ಇನ್ನೊಂದು ಚವರ್ಲೆಸ್ ಸರ್, ಅದು 1,20,000 ರೂಪಾಯಿ ಕೊಟ್ಬಿಡೋಣ. ಇದು ಕೂಡ 10 ಮಾಡಲು. ಇದು AC ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಬರುತ್ತೆ. ವಿತ್ ಕ್ಯಾರಿಯರ್ ಕೂಡ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಕೂಡ 1,20,000 ರೂಪಾಯಿ ಕೊಟ್ಬಿಡೋಣ. 1,20,000ಕ್ಕೆ ನಿಮ್ಗೆ ಒಂದು ಚವರ್ಲೆಸ್ ಸ್ಪಾರ್ಕ್ ಕೂಡ ಸಿಗುತ್ತೆ. ನೆಕ್ಸ್ಟ್ ಸರ್, ಅದೇ ಕಂಪ್ನಿಲಿ ಸಡನ್ ಗಾಡಿ ಕೊಡೋಣ ಬನ್ನಿ ಸರ್. ಚವರ್ಲೆಟ್ ಆವಿಯೋ ಸಡನ್ ಗಾಡಿ ವಿತ್ ಮ್ಯಾಗ್ವಿಲ್ ಕೂಡ ಇದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಫ್ರೆಶ್ FC ಸಿಗುತ್ತೆ ಸರ್. ಇದು ಬಂದು 1,25,000 ರೂಪಾಯಿ ಕೊಡೋಣ. ಇದು 1,25,000. ಹೌದು ನೋಡಿ, 1,25,000ಕ್ಕೆ ನಿಮ್ಗೆ ಒಂದು ಚವರ್ಲೆ ಆವಿಯೋ ಪೆಟ್ರೋಲ್ ಅಲ್ಲ ಇದನ್ನು ಸರ್? ಪೆಟ್ರೋಲ್ ವೇರಿಯಂಟ್. ಓಕೆ, ಪೆಟ್ರೋಲ್ ವೇರಿಯಂಟು. ಸೊ ಹಾಗೆ ನೆಕ್ಸ್ಟ್ ಫ್ಯಾಮಿಲಿ ಯೂಸೇಜ್ಗೆ ಒಂದು ಓಮಿನಿ ಹುಡುಕ್ತಾರೆ ಅವ್ರಿಗೆ, ಒಂದು ಓಮಿನಿ ಕೂಡ ಇದೆ, ಅದ್ರ ಡೀಟೇಲ್ಸು ಸರ್. ಇದು ಬಂದು ಯೆಲ್ಲೋ ಬಾರ್ಡ್ ಗಾಡಿ ಸರ್. ಓಕೆ, 2010 ಮಾಡಲು, ಸಿಂಗಲ್ ಓನರು, ಎಲ್ಲದಕ್ಕೂ ಯೂಸ್ ಆಗುತ್ತೆ. ಕ್ಯಾಟ್ರಿಂಗ್ ಆಗಿರ್ಬೋದು, ಗೂಡ್ಸ್ ಹೊಡಿಯೋಕ್ಕಾಗಿರ್ಬೋದು, ಪ್ರತಿಯೊಂದಕ್ಕೂ ಯೂಸ್ ಆಗೋಂಥ ವೆಹಿಕಲ್ಲು ಓಮಿನಿ. ಇದು ತುಂಬ ಚೆನ್ನಾಗಿದೆ ಸರ್. ವಿತ್ ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಮಾಡಿಸ್ಕೊಡೋಣ. ಇದು ಬಂದು ಫೈನಲ್ ಟು ಫೈನಲ್ ಬಂದು 1,40,000 ರೂಪಾಯಿಗೆ ಆಗುತ್ತೆ. ನೋಡಿ, 1,40,000ಕ್ಕೆ ನಿಮ್ಗೆ ಒಂದು ಓಮಿನಿ ಸಿಗ್ತಾ ಇದೆ. ಸೊ 2010 ಮಾಡಲ್ ಗಾಡಿ ಸರ್. 10 ಮಾಡಲು, ಸಿಂಗಲ್ ಓನರ್ ಗಾಡಿ. ಓಕೆ, ನಮ್ಮ ಮುಂದೆ ಒಂದು ಲೈಟ್ ಗೋಲ್ಡ್ ಕಲರ್ ಒಂದು ಸ್ಯಾಂಟ್ರೋ ಇದೆ ಸರ್. ಸ್ಯಾಂಟ್ರೋ ಬಂದು 2006 ಮಾಡಲು, 3rd ಓನರ್ ಆಗಿದೆ. ಗಾಡಿ ತುಂಬ ಚೆನ್ನಾಗಿದೆ. ಎಕ್ಸ್ಪಾ ವೇರಿಯಂಟು. ಓಕೆ, AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ ಬರುತ್ತೆ. ಗಾಡಿನೂ ಕೂಡ ಗುಡ್ ಕಂಡೀಷನ್ ಆಗೈತೆ ಸರ್. ಇದು ಬಂದು 1,75,000 ಕೋಟಿಂಗ್ ಇರೋದು. ಬರೀ 1,60,000 ರೂಪಾಯಿ ಕೊಡೋಣ. 1,60,000ಕ್ಕೆ ನಿಮ್ಗೆ ಒಂದು ಸ್ಯಾಂಟ್ರೋ ಸರ್. ಇನ್ನೂ ಕಡಿಮೆ ಬಜೆಟ್ ಅಲ್ಲಿ ಬೇಕಾ? ಬರೀ 1,35,000 ರೂಪಾಯಿ ಕೊಡ್ತೀನಿ ನೋಡಿ. ಸ್ಯಾಂಟ್ರೋ ವಿತ್ LPG ಇದೆ. 29 ವರೆಗೂ FC ಇದೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಟೈರ್ ಕಂಡೀಷನ್ ನೋಡೋದಾದ್ರೆ ಇನ್ನ 90% ಟೈರ್ ಕಂಡೀಷನ್ ಇದೆ. ಗಾಡಿನೂ ಕೂಡ ಗುಡ್ ಕಂಡೀಷನ್ ಆಗೈತೆ ಸರ್. 1,35,000 ರೂಪಾಯಿ ಬಾರ್ಗಿನೇ ಇಲ್ಲ ಸರ್. 1,35,000ಕ್ಕೆ ನಿಮ್ಗೆ ಒಂದು ಸ್ಯಾಂಟ್ರೋ ವಿತೌಟ್ ಬಾರ್ಗಿನು. ಸೊ ಜಸ್ಟ್ ಕ್ಯಾಶ್ ತಗೊಂಬಂದು ಇಟ್ಬಿಟ್ರೆ ತಗೊಂಡು ಹೋಗ್ತಾ ಇರಬೇಕು ಗಾಡಿ. ಹೌದು ಸರ್. ಸೊ ಹಾಗೆ ನೆಕ್ಸ್ಟ್ ಯಾವ್ದು ಕೊಡ್ತೀರಾ ಸರ್? ನೆಕ್ಸ್ಟ್ ಬಂದು ಕ್ವಾರ್ಟರ್ ಜೆಟ್ ಇಂಜಿನ್ ಇಂಡಿಕಾ ವಿಸ್ಟಾ ಸಿಂಗಲ್ ಓನರ್ ಗಾಡಿ. 2009 ಮಾಡಲು, ಸಿಂಗಲ್ ಓನರು, ಫ್ರೆಶ್ FC ಇದೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಒಳ್ಳೆ ಮೈಲೇಜ್ ಬರ್ತಕ್ಕಂಥ ಗಾಡಿ ಸರ್. ಇದು 1,75,000 ಕೋಟಿಂಗ್ ಇರೋದು. 1,60,000 ರೂಪಾಯಿ ಕೊಟ್ಬಿಡೋಣ ಸರ್. 1,60,000ಕ್ಕೆ ನಿಮ್ಗೆ ಕ್ವಾರ್ಟರ್ ಜೆಟ್ ಇಂಜಿನ್ ಒಂದು. ಹಾಗೆ ನೆಕ್ಸ್ಟ್ ಮುಂದೆ ಒಂದು ಆಲ್ಟೋ 800 ಕೂಡ ಇದೆ ಸರ್. ಇದು 14 ಮಾಡಲು, ಸಿಂಗಲ್ ಓನರ್, ಸ್ಟ್ಯಾಂಡರ್ಡ್ ಗಾಡಿ. ಸಿಂಗಲ್ ಓನರ್ ಗಾಡಿ. 1,50,000 ರೂಪಾಯಿ ಕೊಟ್ಬಿಡೋಣ. ಎಷ್ಟಕ್ಕೆ? 1,50,000 ರೂಪಾಯಿ ಕೊಡೋಣ. ಆಲ್ಟೋ 800. ಓಕೆ, 1,50,000ಕ್ಕೆ ನಿಮ್ಗೆ ಒಂದು 2014 ಮಾಡಲ್ ಸಿಂಗಲ್ ಓನರ್ ಗಾಡಿ. ಒಂದು 5,000 ಕಮ್ಮಿ ಮಾಡ್ಕೊಡ್ತೀನಿ ಸರ್. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ
1,45,000 ಕೊಡೋಣ. ಓಕೆ 1,45,000 ಸಿಕ್ಬಿಡುತ್ತೆ ಗಾಡಿ ನಿಮಗೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಡಿಮ್ಯಾಂಡೆಡ್ ಗಾಡಿ, ಒಂದು Volkswagen Polo ವೈಟ್ ಕಲರ್. ಸರ್ ನೆಕ್ಸ್ಟ್ ಪೋಲೋ 2012 ಮಾಡಲು, ಸೆಕೆಂಡ್ ಓನರ್ ಗಾಡಿ, ಅದರಲ್ಲೂ ಡೀಸಲ್ಲು, ಟ್ರೆಂಡ್ ಲೈನ್ ಬೇಸಿಕ್ ಮಾಡಲು, AC ಪವರ್ ಸ್ಟೇರಿಂಗ್ 2 ಪವರ್ ಅಂತ ಬರುತ್ತೆ. ಗಾಡಿ ತುಂಬ ಚೆನ್ನಾಗಿದೆ ಸರ್. ಇದು ಬಂದು 2,90,000 ಕೋಟಿಂಗ್ ಇರೋದು. 2,65,000 ಕೊಡೋಣ. 2,65,000 ನಿಮ್ಗೆ ಒಂದು Volkswagen Polo 2012 ಮಾಡಲು ಡೀಸೆಲ್ ಗಾಡಿ. ಹೌದು ಸರ್, ಡೀಸೆಲ್ ಗಾಡಿ. ಇನ್ನು ಕಡಿಮೆ ಬಜೆಟಲ್ಲಿ ಬೇಕಾ ಬನ್ನಿ ಸರ್. 2010 ಮಾಡಲು, ಅದು ಕೂಡ ಪೋಲೋ, ಟ್ರೆಂಡ್ ಲೈನು, ಪೆಟ್ರೋಲ್ ವೇರಿಯಂಟು. ಓಕೆ ನೋಡಿ, Volkswagen Polo ಇದು ಕೂಡ ಟ್ರೆಂಡ್ ಲೈನು. ಓಕೆ, ಸೊ ನೋಡ್ತಾ ಇರ್ಬೋದು ಯಾರಾದರೂ ಒಂದು Volkswagen Polo ಅದು ಟ್ರೆಂಡ್ ಲೈನ್ ವೇರಿಯಂಟ್ ನೋಡ್ತಿರೋರಿಗೆ ಗಾಡಿ ಕೂಡ ಮಸ್ತಾಗಿದೆ. ಸೊ ಇದು ಗಾಡಿ ಪ್ರೈಸು ಸರ್ ಬರೀ 2,05,000. 2,05,000 ಇನ್ನೂ 10,000 ಕಮ್ಮಿ ಹೊಡಿ. 1,95,000 ಕೊಡ್ತೀನಿ ಬನ್ನಿ. 1,95,000 ಒಂದು Volkswagen Polo ಪೆಟ್ರೋಲ್ ವೇರಿಯಂಟ್. ಓಕೆ ನೋಡಿ, 2010 ಮಾಡಲ್. ಇನ್ನೂ 5,000 ಕಮ್ಮಿ ಮಾಡೋದು 1,90,000 ಮಾಡ್ಕೊಡೋಣ ಬನ್ನಿ. ನೋಡಿ 1,90,000 ನಿಮ್ಗೆ ಒಂದು Volkswagen Polo ಸಿಕ್ಬಿಡುತ್ತೆ. ಸೊ ಹುಡುಕಿದ್ರು ಸಿಗಲ್ಲ ಮಾರ್ಕೆಟಲ್ಲಿ 2,00,000 ಕೆಳಗಡೆ, ಬಟ್ 1,90,000 ಸಿಗುತ್ತೆ ಗಾಡಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು Zen Estilo. 2008 ಮಾಡಲು, ಸೆಕೆಂಡ್ ಓನರ್, VXI, AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. FCL ರನ್ನಿಂಗ್ ಇದೆ. ಗುಡ್ ಕಂಡೀಷನ್ ಗಾಡಿ, ಸಣ್ಣ ಫ್ಯಾಮಿಲಿ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು ಸರ್. ಇದು ಬಂದು 1,55,000 ಕೋಟಿಂಗ್ ಇರೋದು. 1,45,000 ಕೊಡೋಣ. ಓಕೆ 1,45,000 ನಿಮ್ಗೆ ಒಂದು Zen Estilo ಪೆಟ್ರೋಲು VXI ವೇರಿಯಂಟ್. ಹೌದು ಸರ್. ಓಕೆ, ಸೊ ಮಿಡ್ ವೇರಿಯಂಟು, ಸೊ ಟಾಪ್ ಎಂಡ್ ಅಂತಾನೆ ಹೇಳ್ಬೋದು ಇದು ಗಾಡಿಗೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು Alto K10. ಸರ್ Alto K10 ಬಂದು 2014 ಮಾಡಲು, LXI, AC ಪವರ್ ಸ್ಟೇರಿಂಗ್ ಬರುತ್ತೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. 5 ಸೀಟರ್ ವೆಹಿಕಲ್ ಸರ್. 14 ಮಾಡಲಲ್ಲಿ ಈ ಬಜಾರಲ್ಲಿ ಯಾರು ಕೊಟ್ಟಿರ್ಬಾರ್ದು ಸರ್. ಬರೀ 2,05,000 ಕೊಡ್ತೀನಿ. ಬರೀ 2,05,000 14 ಮಾಡಲು ಗಾಡಿ Alto K10 ಸಿಗ್ತಾ ಇರೋದು ನಿಮಗೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಆಲ್ಟೋ ಬೇಕು ಅನ್ನೋರಿಗೆ ಇನ್ನೂ ಕಡಿಮೆ ಬಜೆಟ್ ಅಲ್ಲಿ ಬೇಕಾ? 2012 ಮಾಡಲು, ಸಿಂಗಲ್ ಓನರ್, 1,78,000 ಕೊಡ್ತೀನಿ. 1,78,000. ಹೌದು, 75ಕ್ಕೆ ಆಗಲ್ಲ. 75ಕ್ಕೆ ಮಾಡೋಣ ಬನ್ನಿ ಸರ್. 1,75,000 ನಿಮ್ಗೆ ಒಂದು ಆಲ್ಟೋ ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಶಿಫ್ಟ್ ಡಿಸೈರ್. ಎಲ್ಲ ಹುಡುಗರಿಗೆ, ದುಡಿಯೋರಿಗೆ ಅಂತಾನೆ ಹುಡುಗರಿಗೆ ಒಂದು ಗಾಡಿ ಇದೆ. ಇದು ಡೀಟೇಲ್ಸ್ ಸರ್. ಇದು ಸೋಲ್ಡ್ ಆಗಿದೆ. ಸೋಲ್ಡ್ ಆಗ್ಬಿಟ್ಟಿದೆ ಸರ್. ಸೋಲ್ಡ್ ಆಗಿದೆ, ಪರವಾಗಿಲ್ಲ. ಬನ್ನಿ ಇವಾಗ ನೆಕ್ಸ್ಟ್ ಡಸ್ಟರ್ಗಳು ತೋರ್ಸೋಣ. ಸೊ ಡಿಮ್ಯಾಂಡೆಡ್ ಗಾಡಿ ಒಂದು ರೆನಾಲ್ಡ್ ಡಸ್ಟರ್ ಇದೆ ಸರ್. ರೆನಾಲ್ಡ್ ಡಸ್ಟರ್ ಬಂದು 1415 ಸಿಂಗಲ್ ಓನರ್. 1415 ಸಿಂಗಲ್ ಓನರ್, 85 PS. ಓಕೆ, 85 AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಒಳ್ಳೆ ಮೈಲೇಜ್ ಬರುತ್ತೆ. ಗಾಡಿನೂ ಕೂಡ ಗುಡ್ ಕಂಡೀಷನ್ ಆಗೈತೆ. ರೀಪ್ಲೇಸ್ಮೆಂಟ್ ಯಾವುದಿಲ್ಲ. ಆಕ್ಷನ್ ಫ್ರೀ ವೆಹಿಕಲ್. 4,55,000 ಕೋಟಿಂಗ್ ಇರೋದು. 4,30,000 ಕೊಡೋಣ. 2014-15. ಹೌದು ಸರ್. 2014-15 ಬರೀ 4,30,000 ಕೊಡೋಣ ಸರ್. ಓಕೆ ನೋಡಿ, 4,35,000 ನಿಮ್ಗೆ ಒಂದು 2014-15 ಮಾಡೆಲ್ ಗಾಡಿ ಒಂದು ರೆನಾಲ್ಡ್ ಡಸ್ಟರ್ ಸಿಗ್ತಾ ಇದೆ. ಸೊ ಡಸ್ಟರ್ ಏನಾದ್ರು ಮೂವ್ ಆಗ್ಬಿಟ್ರೆ ತಲೆ ಕೆಡಿಸ್ಬಿಡಿ. ನಿಸಾನ್ ಟರೆನೋ ಕೂಡ ಇದೆ. ಇದು ಕೂಡ ಡಸ್ಟರ್ ಇಂಜಿನೇನೆ. ಹೌದು. 2013 ಮಾಡಲು, ಸೆಕೆಂಡ್ ಓನರ್, 110 PS. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಮ್ಯಾಗ್ವಿಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಇದು ಕೂಡ ಆಕ್ಷನ್ ಫ್ರೀ ವೆಹಿಕಲ್. ರೀಪ್ಲೇಸ್ಮೆಂಟ್ ಯಾವುದಿಲ್ಲ ಸರ್. ಇದು ಬಂದು 4,55,000 ಕೋಟಿಂಗ್ ಇರೋದು. ಇದು ಕೂಡ 4,30,000 ಕೊಡೋಣ. 13 ಮಾಡಲ್ ಗಾಡಿ. ಹೌದು, ಅದು 110 PS ಗಾಡಿ. ಖಂಡಿತ. 4,30,000. ಹೌದು. ಲೋನ್ ಆಗುತ್ತಾ ಗಾಡಿಗೆ ಸರ್? ಖಂಡಿತ. ಪ್ರೊಫೈಲ್ ಚೆನ್ನಾಗಿತ್ತು ಅಂತಂದ್ರೆ 80% ಲೋನ್ ಮಾಡಿಸ್ಕೊಡೋಣ. ಓಕೆ ಸರ್. ಇದಕ್ಕೂ ಸಿಗುತ್ತೆ. ಯಾವ್ದು ಬೇಕಾದ್ರೆ ಚಾಯ್ಸ್ ಮಾಡ್ಕೋಬಹುದು. ಯಾರಾದ್ರೂ ಒಂದು ಸ್ವಿಫ್ಟ್ ಡಿಸೈರ್ ಹುಡುಕೋರಿಗೆ ಒಂದು ಸ್ವಿಫ್ಟ್ ಡಿಸೈರ್ ಇದೆ. ಇದು ಡೀಟೇಲ್ಸ್ ಸರ್. ಡಿಸೈರ್ ಅಲ್ಲ, ಅದರಲ್ಲೂ ಪೆಟ್ರೋಲ್ ಗಾಡಿ ಸರ್. 2015 ಮಾಡಲು, ಸಿಂಗಲ್ ಓನರ್, VXI. ಗಾಡಿ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ತುಂಬಾ ಜನ ಸಡನ್ ಗಾಡಿಲಿ ಪೆಟ್ರೋಲ್ ಬೇಕು ಅಂತಾರೆ. ಡೀಸೆಲ್ ಇದೆ, ಪೆಟ್ರೋಲ್ ಇದೆ. ನಿಮ್ಗೆ ಯಾವ ಚಾಯ್ಸ್ ಬೇಕೋ ಅದನ್ನ ಚಾಯ್ಸ್ ಮಾಡ್ಕೋಬಹುದು ಸರ್. 15 ಮಾಡಲು, ಸಿಂಗಲ್ ಓನರ್ ಗಾಡಿ. 5,55,000 ಕೋಟಿಂಗ್ ಇರೋದು. ಒಂದು 5,35,000 ಕೊಡೋಣ ಸರ್. ಫೈನಲ್ 5,35,000 ಕೊಡೋಣ. 5,35,000 ಶಿಫ್ಟ್ ಡಿಸೈರ್. ಹೌದು ಸರ್. ಲೋನ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 4 ಲಕ್ಷ ಲೋನ್ ಸಿಗುತ್ತೆ ಅದಕ್ಕೆ. ಓಕೆ, ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಡಿಮ್ಯಾಂಡೆಡ್ ಗಾಡಿ, ಒಂದು ಇನೋವಾನ ಇದೆ ಸರ್. ಸರ್, ಇನೋವಾ ಬಂದು 2007 ಮಾಡಲು, ಸಿಂಗಲ್ ಓನರ್, 6 ಸೀಟರ್ ವೆಹಿಕಲ್, ಅದರಲ್ಲೂ ಡೀಸೆಲ್ ಗಾಡಿ. ಓಕೆ, ಒಂದು ಶಿಫ್ಟ್ ರೇಟಲ್ಲಿ ಕೊಟ್ಬಿಡೋಣ. ಶಿಫ್ಟ್ ರೇಟಲ್ಲಿ ಇನೋವಾ ಖಂಡಿತ ಕೊಡೋಣ ಸರ್. ಎಷ್ಟಕ್ಕೆ ಸರ್? ಸರ್ ಬರೀ 3,95,000 ಕೊಡೋಣ. ಇನೋವಾ 3,90,000 ಖಂಡಿತ ಕೊಡ್ತೀನಿ. ಇವಾಗ ನೋಡಿ ಗಾಡಿ ನಂಬರ್ ನೋಡ್ಕೊ ಬನ್ನಿ. 3,95,000 ನಾನು ಫೈನಲ್ ಮಾಡ್ಕೊಡ್ತೀನಿ. 3,95,000 ನಿಮಗೆ ಒಂದು ಇನೋವಾ ಸಿಗ್ತಾ ಇದೆ. ಅದು 6 ಸೀಟರು. ಅದು ನಿಮಗೆ ಡೀಸೆಲ್ ಗಾಡಿನೇ, ಪೆಟ್ರೋಲ್ ಗಾಡಿ ಅಲ್ಲ. ಸೊ ಹಾಗೆ ನೆಕ್ಸ್ಟ್ ನಿಮಗೆ ಈ ಇನೋವಾ ಬೇಡ ಅಂತಂದ್ರೆ ನಿಮಗೆ ಲೇಟೆಸ್ಟ್ ಮಾಡಲ್ ಇನೋವಾ ಮಾಡಲ್ ಗಾಡಿ ಕೊಡೋಣ ಬನ್ನಿ ಸರ್. 2012 ಮ್ಯಾನುಫ್ಯಾಕ್ಚರಿಂಗ್, 13 ರಿಜಿಸ್ಟ್ರೇಷನ್, 7 ಸೀಟರ್ ವೆಹಿಕಲ್, ವಿ ವರ್ಷನ್. ಓಕೆ, ವಿ ವರ್ಷನ್ ಟಾಪ್ ಎಂಡ್ ಮಾಡಲ್ ಗಾಡಿ. ರೀನಂಬರ್ ಆಗಿದೆ. ಓಕೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ವಿಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿನೂ ಕೂಡ ತುಂಬ ಚೆನ್ನಾಗಿದೆ. ಯಾರು ಸರ್ ಕೊಡ್ತಾರೆ ಬಜಾರಲ್ಲಿ?
6 ಲಕ್ಷದ 6.5 ಲಕ್ಷ ಹೇಳ್ತಾರೆ ಬಜಾರಲ್ಲಿ. ಏನ್ ಸರ್ 2012 ಮಾಡಲ್ ಗಾಡಿ? ಹೌದು, ಯಾರು ಸರ್ ಹೇಳಿದ್ದು ನಿಮಗೆ 12 ಮಾಡಲ್ ಮಿನಿಮಮ್ ಅಂದ್ರೆ 7.5-8 ಲಕ್ಷ ಹೇಳ್ತಾರೆ ಸರ್. ಹೇಳ್ತಾರಲ್ವಾ, ನಾವು ಎಷ್ಟು ಕೊಡ್ತೀವಿ ಹೇಳಿ? 5,75,000 ರೂಪಾಯಿ ಕೊಡ್ತೀನಿ. 5,75,000? ಖಂಡಿತ 5,75,000 ರೂಪಾಯಿ. ಗಾಡಿ ನಂಬರ್ ನೋಡ್ಕೊಂಬನ್ನಿ ಸರ್. ಓಕೆ, 5,75,000 ನಿಮ್ಗೆ 2012 ಮಾಡಲ್ ಗಾಡಿ ಇನೋವಾ ಸಿಗುತ್ತೆ. ಖಂಡಿತ ಕೊಡ್ತೀನಿ. ಓಕೆ, ಸೊ ಹಾಗೆ ಎಲೆಕ್ಟ್ರಿಕ್ ಗಾಡಿ ಒಂದಿದೆ ಸರ್. ಸರ್ ಎಲೆಕ್ಟ್ರಿಕ್ ಗಾಡಿ ಬಂದು 2015 ಮಾಡಲು ಸಿಂಗಲ್ ಓನರು. ತುಂಬ ಜನ ಕೇಳ್ತಾ ಇರ್ತಾರೆ, ಯಾಕಂದ್ರೆ ಸಿಟಿ ಒಳಗೆ ಓಡಾಡೋಕೆ ಈಸಿ ಆಗಿರ್ತದೆ, ಪೆಟ್ರೋಲ್ ಹಾಕಂಗಿಲ್ಲ, ಡೀಸೆಲ್ ಹಾಕಂಗಿಲ್ಲ. ಬರೀ 1,40,000 ರೂಪಾಯಿ. 1,40,000 ಒಂದು ಎಲೆಕ್ಟ್ರಿಕ್ ಗಾಡಿ, ಒಂದು 15 ಮಾಡಲು ಸಿಂಗಲ್ ಓನರ್ ಗಾಡಿ. ಮಹೇಂದ್ರ Evo 2 ಗಾಡಿ ಸಿಗುತ್ತೆ ನಿಮಗೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು i10 ಇದೆ ಸರ್. ಸರ್ i10 ಬಂದು 2010 ಮಾಡಲು ಸ್ಪೋರ್ಟ್ಸ್ ವೇರಿಯಂಟು. ಓಕೆ, ಗಾಡಿ ತುಂಬ ಚೆನ್ನಾಗಿದೆ. AC, ಪವರ್ ಸ್ಟೇರಿಂಗ್, 4 ಪವರ್ ಉಂಡೆ ಎಲ್ಲ ಬರುತ್ತೆ. ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲ ಬರುತ್ತೆ. ಗಾಡಿನೂ ಕೂಡ ತುಂಬ ಚೆನ್ನಾಗಿದೆ, ಗುಡ್ ಕಂಡೀಷನ್ ಗಾಡಿ. ಸರ್ ಇದು 1,95,000 ಕೋಟಿಂಗ್ ಇರೋದು. 1,85,000 ರೂಪಾಯಿ ಕೊಟ್ಬಿಡೋಣ. 1,85,000ಕ್ಕೆ 2010 ಮಾಡಲು ಸ್ಪೋರ್ಟ್ಸ್ ವೇರಿಯಂಟ್ ಒಂದು i10. ಹೌದು ಸರ್. ಓಕೆ, ನೋಡಿ ಬೆಸ್ಟ್ ಪ್ರೈಸ್ ಅಂತ ಹೇಳ್ಬೋದು. ಯಾರು ಕೊಡೋಕ್ಕಾಗಲ್ಲ ನಿಮಗೆ ಈ ಪ್ರೈಸಲ್ಲಿ, ಬಟ್ ಒಳ್ಳೆ ಚಾನ್ಸಲ್ಲಿ ತೊಗೊಳ್ಬೋದು ಗಾಡಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಒಳ್ಳೆ ಸಿಡಾನ್ ವೆಹಿಕಲ್ ಹುಡುಕರಿಗೆ ಒಂದು ಹುಂಡೈ ವರ್ಣ ಗ್ರೇ ಕಲರ್ ಇದೆ. ಇದು ಡೀಟೇಲ್ಸ್ ಸರ್. ಹೊಂಡಾ ವರ್ಣ ಬಂದು ಸರ್ ಇದು ಬಂದು 2011 ಮಾಡಲು ಸೆಕೆಂಡ್ ಓನರ್ ಗಾಡಿ. SX ಟಾಪ್ ಅಂಡ್ ಮಾಡಲು ಪೆಟ್ರೋಲ್ ವೇರಿಯಂಟು. ಓಕೆ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿನೂ ಕೂಡ ತುಂಬ ಚೆನ್ನಾಗಿದೆ. ಬಜಾರಲ್ಲಿ ಯಾರು ಕೊಟ್ಟಿರಬಾರ್ದು ಆ ರೇಟಲ್ಲಿ ಕೊಡೋಣ. 3,15,000 ಕೋಟಿಂಗ್ ಇರೋದು. ಸರ್ 2,95,000 ರೂಪಾಯಿ ಕೊಡೋಣ. 2,95,000 ಖಂಡಿತ ಕೊಡ್ತೀನಿ ಸರ್. ಪೆಟ್ರೋಲ್ ಗಾಡಿ ಅದು. ಹೌದು, ಅದು SS ಟಾಪ್ ಎಂಡ್ ಗಾಡಿ. ಹೌದು, ಟಾಪ್ ಅಂಡ್ ಮಾಡಲ್ ಗಾಡಿ. ಡ್ಯುಯಲ್ ಏರ್ ಬ್ಯಾಗ್, ABS, ಅಲಾಯ್ಸ್ ಎಲ್ಲಾನು ಇರೋ ಗಾಡಿ ನಿಮಗೆ 2,95,000ಕ್ಕೆ ಸಿಗುತ್ತೆ. ಬೆಸ್ಟ್ ಚಾನ್ಸಲ್ಲಿ ಬೆಸ್ಟ್ ಡೀಲಲ್ಲಿ ತೊಗೊಳ್ಬೋದು. ಒಂದು ಒಳ್ಳೆ ಸಿಡಾನ್ ವೆಹಿಕಲ್, ಒಂದು ಹುಂಡೈ ವರ್ಣನ. ಯಾರಾದರೂ ಒಂದು 2011 ಮಾಡಲು ಹೋಂಡಾ ಸಿಟಿ ತೊಗೋಬೇಕಾದ್ರೆ ಮಿನಿಮಮ್ ಅಂದ್ರೆ 3.5 ಲಕ್ಷ ಕೊಡಬೇಕಾಗುತ್ತೆ. ಆರಾಮಾಗಿ ಹುಂಡೈ ವರ್ಣ ಒಳ್ಳೆ ಕಂಫರ್ಟಬಲ್ ಆಗಿ ಓಡಾಡಿಸ್ಕೊಂಡಿರ್ಬೋದು ಗಾಡಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಚವಲ್ಲೆ ಬೀಟ್ ಇದೆ. ಸೊ ವೈಟ್ ಕಲರ್ ಇದು ಡೀಟೇಲ್ಸು. ಸರ್ ಇದು ಬಂದು 2015 ಮಾಡಲು ಸೆಕೆಂಡ್ ಓನರ್ ಗಾಡಿ. LT ಟಾಪ್ ಅಂಡ್ ಮಾಡಲು. ಓಕೆ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಅದರಲ್ಲೂ ಡೀಸೆಲ್ ವೇರಿಯಂಟು. ಗಾಡಿ ತುಂಬ ಚೆನ್ನಾಗಿದೆ, ಗುಡ್ ಕಂಡೀಷನ್ ಗಾಡಿ. ಸರ್ ಇದು ಬಂದು 2,55,000 ಕೋಟಿಂಗ್ ಇರೋದು. ಒಂದು 2,30,000 ರೂಪಾಯಿ ಕೊಡೋಣ ಸರ್. 2,30,000ಕ್ಕೆ ನಿಮ್ಗೆ ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಹಾಕ್ಸಿರೋ ಒಂದು LT ಟಾಪ್ ಎಂಡ್ ವೇರಿಯಂಟ್ ಒಂದು ಚವಲ್ಲೆ ಬೀಟ್ ಸಿಗುತ್ತೆ. ಸೊ ಹಾಗೆ ನೆಕ್ಸ್ಟ್ ನಿಮ್ಮ ಮುಂದೆ ಒಂದು ಡಿಮ್ಯಾಂಡೆಡ್ ಗಾಡಿ ಒಂದು ಸ್ವಿಫ್ಟ್ ಇದೆ. ಸೊ ಸ್ವಿಫ್ಟ್ ಡೀಟೇಲ್ಸ್ ಸರ್. ಸರ್ ಸ್ವಿಫ್ಟ್ ಬಂದು 2013 ಮಾಡಲು ಸಿಂಗಲ್ ಓನರು. VDI ಡೀಸೆಲ್ ಗಾಡಿ. VDI ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಗಾಡಿ ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ, ಬಿಟ್ಟರೆ ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗೈತೆ. ಸರ್ ಇದು ಬಂದು 3,95,000 ಕೋಟಿಂಗ್ ಇರೋದು. ಸರ್ 3,70,000 ರೂಪಾಯಿ ಕೊಟ್ಬಿಡೋಣ. 3,70,000ಕ್ಕೆ ನಿಮ್ಗೆ ಒಂದು ಸ್ವಿಫ್ಟ್ VDI ಡೀಸೆಲ್ ವೇರಿಯಂಟ್ ಗಾಡಿ ಸಿಗ್ತಾ ಇದೆ. ಖಂಡಿತ. ಸೊ ಹಾಗೆ ನೆಕ್ಸ್ಟ್ ಈ ಸ್ವಿಫ್ಟ್ ಸಿಲ್ವರ್ ಕಲರ್ ಬೇಡ, ನಮಗೆ ವೈಟ್ ಕಲರ್ ಬೇಕು ಅನ್ನೋರಿಗೆ ವೈಟ್ ಕಲರ್ ಕೂಡ ಅವೈಲೇಬಲ್ ಇದೆ. ಇದು ಡೀಟೇಲ್ಸ್ ಸರ್. ಇದು ಬಂದು 17 ಮಾಡಲು ಸಿಂಗಲ್ ಓನರ್ ಗಾಡಿ. VDI ಆಪ್ಷನಲ್. ಇದನ್ನು ಆಪ್ಷನಲ್. ಹೌದು, 2 ಏರ್ ಬ್ಯಾಗ್ ಕೂಡ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಒಂದು ಬ್ರಷ್ ಟಚ್ ಅಪ್ ಕೂಡ ಆಗಿಲ್ಲ. ಸರ್ ಇದು ಬಂದು ಕಸ್ಟಮರ್ ಕೋಟಿಂಗ್ ಒಂದು 5,50,000 ಹೇಳ್ತಾರೆ. ಒಂದು 5,15,000 ರೂಪಾಯಿಗೆ ಆಗುತ್ತೆ ಸರ್. ಸರ್ 14 ಮಾಡಲು ಬರಲ್ಲ ಸರ್? ಹೌದು ಸರ್, ನಾವು ಕೊಡ್ತಾ ಇದೀವಲ್ಲ ಸರ್. 17 ಮಾಡಲು ಸಿಂಗಲ್ ಓನರ್ ಗಾಡಿ ಕೊಡ್ತೀವಿ. ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ 80-90% ಲೋನ್ ಕೂಡ ಸಿಗುತ್ತೆ ಸರ್. ಸೊ ಯಾರು ಒಂದು ಸ್ವಿಫ್ಟ್ ಹುಡುಕ್ತಾರೋರಿಗೆ 14-15 ಮಾಡಲ್ ಪ್ರೈಸಲ್ಲಿ ಬೇಕು ಅನ್ನೋರಿಗೆ ಒಂದು 17 ಮಾಡಲೇ ತೊಗೊಂಡೋಗ್ಬಿಡ್ಬೋದು. ನಿಮ್ಗೆ ಒಂದು ಸ್ವಿಫ್ಟು, ಅದು VDI ಆಪ್ಷನಲ್ ವೇರಿಯಂಟು. ಇದು ಡ್ಯೂಯಲ್ ಏರ್ ಬ್ಯಾಗು, ABS ಎಲ್ಲ ಬಂದ್ಬಿಡುತ್ತೆ ಗಾಡೀಲಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಫಾರ್ಡ್ ಫೀಗೋ ಇದೆ. ಸೊ ಇದು ಡೀಟೇಲ್ಸ್ ಸರ್. ಸರ್ ನೆಕ್ಸ್ಟ್ ವೆಹಿಕಲ್ ಬಂದು ಫೋರ್ಡ್ ಫೀಗೋ. 2012 ಮಾಡಲು ಸಿಂಗಲ್ ಓನರು, ಡೀಸೆಲ್ ವೇರಿಯಂಟು. AC, ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಗಾಡಿನೂ ಕೂಡ ತುಂಬ ಚೆನ್ನಾಗಿದೆ, ಒಳ್ಳೆ ಮೈಲೇಜ್ ಬರ್ತಕ್ಕಂಥ ಗಾಡಿ. ಸರ್ ಇದು 2,25,000 ಕೋಟಿಂಗ್ ಇರೋದು. 2 ಲಕ್ಷಕ್ಕೆ ಕೊಟ್ಬಿಡೋಣ ಸರ್. ಓಕೆ, 2 ಲಕ್ಷಕ್ಕೆ ನಿಮ್ಗೆ ಒಂದು ಫಾರ್ಡ್ ಫೀಗೋ ಡೀಸೆಲ್ ವೇರಿಯಂಟು ಸಿಗ್ತಾ ಇರೋದು. ಸೊ ಹಾಗೆ ನಿಮಗೆ ಈಗ ಫೀಗೋ ಬೇಡ, ನಿಮಗೆ ಈ ಪಕ್ಕದಲ್ಲಿ ಇನ್ನೊಂದು ಸಿಲ್ವರ್ ಕಲರ್ ಒಂದು ಫೀಗೋ ಇದೆ. ಇದು ಡೀಟೇಲ್ಸ್ ಸರ್. ಸರ್ ನಿಮಗೆ ಕಸ್ಟಮರ್ಗೆ ಡೀಸೆಲ್ ಬೇಡವಾ, ಪೆಟ್ರೋಲ್ ಕೊಡ್ತೀನಿ ಸರ್. ಓಕೆ, 2010 ಮಾಡಲು ಥರ್ಡ್ ಓನರ್ ಗಾಡಿ, ಪೆಟ್ರೋಲ್ ವೇರಿಯಂಟು. ಗಾಡಿ ತುಂಬ ಚೆನ್ನಾಗಿದೆ. ಸರ್ ಇದು ಬಂದು 1,75,000 ಕೋಟಿಂಗ್ ಇರೋದು. 1,60,000 ರೂಪಾಯಿ ಕೊಡೋಣ. 1,60,000ಕ್ಕೆ ನಿಮ್ಗೆ ಒಂದು ಫಾರ್ಡ್ ಫೀಗೋ ಪೆಟ್ರೋಲ್. ಓಕೆ, 2010 ಮಾಡಲ್ ಗಾಡಿ. 10 ಮಾಡಲ್ ಗಾಡಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಫಾರ್ಡ್ ಫೀಗೋ ಇದೆ ಸಿಲ್ವರ್ ಕಲರ್. ಅದು ಬಂದು ಡೀಸೆಲ್ ಗಾಡಿ. 2010 ಮಾಡಲು ಸೆಕೆಂಡ್ ಓನರ್ ಗಾಡಿ, ಟೈಟಾನಿಯಮ್. 2 ಏರ್ ಬ್ಯಾಗ್ ಕೂಡ ಬರುತ್ತೆ. ಗಾಡಿನೂ ಕೂಡ ತುಂಬ ಚೆನ್ನಾಗಿದೆ. ಇದು ಕೂಡ ಒಳ್ಳೆ ಮೈಲೇಜ್ ಬರೋಂಥ ಗಾಡಿ. ಸರ್ ಇದು ಬಂದು 2,10,000 ಕೋಟಿಂಗ್ ಇರೋದು. 1,95,000 ರೂಪಾಯಿ ಕೊಡೋಣ. 1,95,000ಕ್ಕೆ ನಿಮ್ಗೆ ಒಂದು ಡೀಸೆಲ್ ಗಾಡಿ ಫೀಗೋ ಇದೆ. 10ನಲ್ಲಿ ಪೆಟ್ರೋಲ್ ಬೇಕಾದ್ರೆ ಪೆಟ್ರೋಲ್ ಇದೆ, ಡೀಸೆಲ್ ಬೇಕಾದ್ರೆ ಡೀಸೆಲ್ ಇದೆ. ಸೊ ಯಾವ್ದಾದ್ರು ಚೂಸ್ ಮಾಡ್ಕೊಂಡು ಆರಾಮಾಗಿ ತೊಗೊಂಡು ಮಾಡಲ್ ಗಾಡಿ ಬೇಕು ಅಂದ್ರೆ ಟೋಲ್ಲೇ ತಗೊಂಡ್ಲಿ ಬಿಡಿ ಸರ್. ಓಕೆ, ಬರೀ 2 ಲಕ್ಷ. 2 ಲಕ್ಷಕ್ಕೆ ನಿಮ್ಗೆ ಅದನ್ನು ಸಿಕ್ಬಿಡುತ್ತೆ ಈ ಗಾಡಿ. ಸೊ ಹಾಗೆ ನೆಕ್ಸ್ಟ್ ಡಿಮ್ಯಾಂಡೆಡ್ ಗಾಡಿ ಒಂದು ಈಕೋನೇ ಇದೆ ಸರ್. ಸರ್ ಡಿಮ್ಯಾಂಡೆಡ್ ವೆಹಿಕಲ್ ಅಂತಂದ್ರೆ ಈಕೋ ಓಮಿನಿ. ಹೌದು, ಇದು ಬಂದು 2017 ಮಾಡಲು ಸಿಂಗಲ್ ಓನರ್ 5 ಸೀಟರ್ ವೆಹಿಕಲ್ ವಿತ್ AC ಬರುತ್ತೆ. ಓಕೆ, ಗಾಡಿನೂ ಕೂಡ ತುಂಬ ಚೆನ್ನಾಗಿದೆ, ಪ್ರೊಫೈಲ್ ಚೆನ್ನಾಗಿದೆ, ಲೋನ್ ಕೂಡ ಸಿಗುತ್ತೆ. ಇದು 3,90,000 ಕೋಟಿಂಗ್ ಇರೋದು. 3,70,000 ರೂಪಾಯಿಗೆ ಆಗುತ್ತೆ. ಓಕೆ, 3,70,000ಕ್ಕೆ 2017 ಮಾಡಲ್ ಸಿಂಗಲ್ ಓನರ್ ಗಾಡಿ, 5 ಸೀಟರ್ ಗಾಡಿ ಒಂದು ಸರ್.
ಓಕೆ ನಿಮಗೆ ಹಾಗೆ ನಿಮಗೆ ಸಿಲ್ವರ್ ಬೇಡ ಅಂದರೆ ವೈಟ್ ಕಲರ್ ಕೂಡ ಇದೆ, ಇದು ಡೀಟೇಲ್ಸ್ ಸರ್. ಸರ್ ಇದು ಬಂದು 2011 ಮಾಡಲು ಸೆಕೆಂಡ್ ಓನರ್ ಗಾಡಿ, 3,90,000 ಕಸ್ಟಮರ್ ಕೋಟಿಂಗ್ ಇರೋದು. ಇದು ಕೂಡ 5 ಸೀಟರ್ ವೆಹಿಕಲ್ ವಿತ್ AC ಬರುತ್ತೆ. ಒಂದು 2,60,000 ರೂಪಾಯಿಗೆ ಆಗುತ್ತೆ ಸರ್. 2,65,000ಕ್ಕೆ 60,000ಕ್ಕೆ 60,000 ಮಾಡಿ ಸರ್. 60,000ಕ್ಕೆ ನಿಮಗೆ ಒಂದು ಈಕೋ ಸಿಗ್ತದೆ ವೈಟ್ ಕಲರು. ಸೊ ಏನು ಸರ್ ಈ ಸತಿ ಫುಲ್ ಡಿಮ್ಯಾಂಡೆಡ್ ಗಾಡಿಗಳು ಬೇಜಾರಿದ್ದಾವೆ. ಜನ ಕೇಳ್ತಾ ಇದ್ರು, ಯಾಕಂದ್ರೆ ಹಳ್ಳಿ ಕಡೆ ತೋಟ ಇಟ್ಕೊಂಡಿರ್ತಾರಲ್ಲ, ಹೌದೌದು, ಅಂತವ್ರು ಬೊಲೆರೋ ಬಂದ್ರೆ ಹೇಳಿ ಅಂತ ಹೇಳ್ತಾ ಇದ್ರು. ನೋಡಿ ವಿಡಿಯೋದಲ್ಲೇ ತೋರಿಸ್ಬಿಡಿ. 2009 ಮ್ಯಾನುಫ್ಯಾಕ್ಚರಿಂಗ್, 10 ರಿಜಿಸ್ಟ್ರೇಷನ್, ಗಾಡಿ ಗುಡ್ ಕಂಡೀಷನ್ ಆಗೈತೆ. ಓನರ್ ಮಾತ್ರ 3rd ಓನರ್ ಆಗಿದೆ. ಡೀಸೆಲ್ ಗಾಡಿ ಸರ್. ಇದು ಬಂದು 3,25,000 ಕೋಟಿಂಗ್ ಇರೋದು. ಫೈನಲ್ ಅಂದ್ರೆ ಎಷ್ಟಾಗುತ್ತೆ ಸರ್? 2,95,000 ರೂಪಾಯಿ ಕೊಡೋಣ. 2,95,000ಕ್ಕೆ ಬೊಲೆರೋ. ಅದು 2009-10 ಮಾಡಲ್ ಗಾಡಿ. 9-10 ಮಾಡಲ್ ಗಾಡಿ. ಓಕೆ, ಡೀಸೆಲ್ 4x2 ಗಾಡಿ. ಸೊ ಹಾಗೆ ನೆಕ್ಸ್ಟ್ ನಿಮ್ಗೆ ಈ ಬೊಲೆರೋ ಬೇಡ ಅಂದ್ರೆ ನಿಮ್ಗೆ ಇನ್ನೊಂದು ಬೊಲೆರೋ ಇದೆ. ಲೋನ್ ಆಗಂತ ಗಾಡಿ ಬೇಕಾ? 18 ಮಾಡಲು ಸಿಂಗಲ್ ಓನರ್, ಸೇಮ್ ಬೊಲೆರೋ. ಓಕೆ, 18 ಮಾಡಲ್ ಗಾಡಿ. 18 ಮಾಡಲು ಸಿಂಗಲ್ ಓನರ್ ಗಾಡಿ. ಸಣ್ಣ ಪುಟ್ಟ ರೆಸ್ಟಿಂಗ್ ಇದೆ ಬಿಟ್ರೆ ಗಾಡಿ ಗುಡ್ ಕಂಡೀಷನ್ ಆಗೈತೆ. ಮಾಡಲಲ್ಲೂ ಐತೆ ಸರ್. ಇದು ಬಂದು 5,75,000 ಕೋಟಿಂಗ್ ಇರೋದು. 5,50,000 ರೂಪಾಯಿ ಕೊಡೋಣ. 5,50,000ಕ್ಕೆ ಹೌದು. ಒಂದು 18 ಮಾಡಲ್ ಗಾಡಿ ಬೊಲೆರೋ. 18 ಮಾಡಲು ಸಿಂಗಲ್ ಓನರ್ ಗಾಡಿ ಅದು. ಓಕೆ ನೋಡಿ, ಸಿಂಗಲ್ ಓನರ್ ಗಾಡಿ ನಿಮಗೆ ಬೊಲೆರೋ ಸಿಕ್ಬಿಡುತ್ತೆ. ಬೆಸ್ಟ್ ಚಾನ್ಸಲ್ಲಿ ತೊಗೊಳ್ಬೋದು ಗಾಡಿ. ಸೊ ಅಕಸ್ಮಾತ್ ನಿಮಗೆ 7 ಸೀಟರಲ್ಲೇ ಬೇಕು, ನನಗೆ ಲೋ ಬಜೆಟಲ್ಲಿ ಬೇಕು ಅನ್ನೋರಿಗೆ ಒಂದು ಚವರ್ಲೆ ಎಂಜಾಯ್ ಇದೆ. ಇದು ಡೀಟೇಲ್ಸ್ ಸರ್. ಸರ್ ಇದು ಬಂದು 13 ಮ್ಯಾನುಫ್ಯಾಕ್ಚರಿಂಗ್, 14 ರಿಜಿಸ್ಟ್ರೇಷನ್, 8 ಸೀಟರ್ ವೆಹಿಕಲ್ಲು ಸರ್. ಇದು ಬಂದು ಡೀಸೆಲ್ ವೇರಿಯಂಟು. ಗಾಡಿ ತುಂಬ ಚೆನ್ನಾಗಿದೆ. ಟೈರ್ ಕಂಡೀಷನ್ ನೋಡಿದ್ರೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಗಾಡಿನೂ ಕೂಡ ತುಂಬ ಚೆನ್ನಾಗಿದೆ. ಇದು ಬಂದು 3,10,000 ಕೋಟಿಂಗ್ ಇರೋದು. ಫೈನಲ್ ಟು ಫೈನಲ್ ಬಂದು 2,90,000 ರೂಪಾಯಿಗೆ ಆಗುತ್ತೆ. 2,90,000ಕ್ಕೆ ನಿಮಗೆ ಒಂದು ಚವಲ್ಲೆ ಎಂಜಾಯ್ ಪೆಟ್ರೋಲ್ ವೇರಿಯಂಟ್. ಹಾಗೆ ನಮ್ಮ ಮುಂದೆ ಒಂದು ಸುಜುಕಿ ಬಲೆನೋ ಕೂಡ ಇದೆ ಸರ್. ಸರ್ ಇದು ಬಂದು 2016 ಮಾಡಲು ಸಿಂಗಲ್ ಓನರು, ಆಟೋಮೆಟಿಕ್ ಗಾಡಿ. ಆಟೋಮೆಟಿಕ್ ಸೊ ಯಾರಾದ್ರೂ ಒಂದು ಆಟೋಮೆಟಿಕ್ ಗಾಡಿ ಹುಡುಕ್ತಾರವ್ರಿಗೆ ನೋಡಿ ಬೆಸ್ಟ್ ಗಾಡಿ ಒಂದು ಬಲೆನೋ ಇದೆ. ಸೊ 2016 ಮಾಡಲು ಗಾಡಿ, 16 ಮಾಡಲು ಸಿಂಗಲ್ ಓನರ್ ಗಾಡಿ, ಅದರಲ್ಲೂ ಆಟೋಮೆಟಿಕ್ ಗಾಡಿ ಸರ್. ಓಡಿರೋದು ಬಂದು 40,000 ಕಿಲೋಮೀಟರ್ ಜಿನಿಯನ್ ಮೀಟ್ರು. ಓಕೆ, ಜಿನಿಯನ್ ಮೀಟ್ರ್. ಬೇಕಾದ್ರೆ ನೀವು ಕಸ್ಟಮರ್ ಡೌಟ್ಸ್ ಬಂದರೆ ಬೇಕಾದ್ರೆ ಚೆಕ್ ಮಾಡಿಸ್ಕೊಳ್ಳಿ, ಆಮೇಲೆ ಬಂದು ಗಾಡಿ ವ್ಯಾಪಾರ ಮಾಡೋಣ. ಗಾಡಿ ತುಂಬ ಚೆನ್ನಾಗಿದೆ ಸರ್. ಇದು ಬಂದು 5,95,000 ಕೋಟಿಂಗ್ ಇರೋದು. 5,75,000 ರೂಪಾಯಿ ಕೊಡೋಣ. ಓಕೆ, 5,75,000ಕ್ಕೆ ನಿಮಗೆ ಒಂದು ಸುಜುಕಿ ಬಲೆನೋ ಸಿಂಗಲ್ ಓನರ್ ಗಾಡಿ, ಅದು ಆಟೋಮೆಟಿಕ್ ವೇರಿಯಂಟು, ಒಂದು ಬಲೆನೋ ಸಿಗುತ್ತೆ. ಸೊ ಆಲ್ಮೋಸ್ಟ್ ಲೈಕ್ ಶಿಫ್ಟ್ ಪ್ರೈಸಲ್ಲಿ ಒಂದು ಬಲೆನೋ ಸಿಕ್ಬಿಡುತ್ತೆ ನಿಮಗೆ ಸರ್. ಸೊ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಇಯಾನ್ ಇದೆ. ಇದು ಡೀಟೇಲ್ಸ್ ಸರ್. ಸರ್ ಇಯಾನ್ ಬಂದು 2012 ಮಾಡಲು ಸಿಂಗಲ್ ಓನರು, 70,000 ಓಡಿದೆ. ಕಸ್ಟಮರ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಹಾಕ್ಸಿದ್ದಾರೆ ಸರ್. ಕಸ್ಟಮರ್ ಆಫ್ಟರ್ ಗಾಡಿ ತುಂಬ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗು ಎಲ್ಲ ಬರುತ್ತೆ. ಗಾಡಿನೂ ಕೂಡ ಗುಡ್ ಕಂಡೀಷನ್ ಆಗೈತೆ ಸರ್. ಇದು ಬಂದು 2,45,000 ಕೋಟಿಂಗ್ ಇರೋದು. ಒಂದು 2,35,000 ರೂಪಾಯಿ ಕೊಡೋಣ ಸರ್. 2,35,000ಕ್ಕೆ ಇಯಾನು ಡಿಲೈಟ್ ಪ್ಲಸ್ ವೇರಿಯಂಟ್ ಸಿಗ್ತದೆ ನಿಮಗೆ. ಸೊ ಬೆಸ್ಟ್ ಡೀಲ್ ಅಂತ ಹೇಳ್ಬೋದು ಗಾಡಿಗೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಡೀಸೆಲ್ ಗಾಡಿ, ಒಂದು ಎರ್ಟಿಗಾ ಹುಡುಕೋರಿಗೆ. ಅದು ಎರ್ಟಿಗಾ ಅಂತಂದ್ರೆ ಡಿಮ್ಯಾಂಡೆಡ್ ವೆಹಿಕಲ್ ಸರ್. 7 ಸೀಟರ್ ವೆಹಿಕಲ್. ಹೌದೌದು, ಡಿಮ್ಯಾಂಡೆಡ್ ಗಾಡಿನ ಎರ್ಟಿಗಾ ಏನಿದೆ ಸರ್, ಅದನ್ನು ಡೀಟೇಲ್ಸ್ ಸರ್. 2012 ಮಾಡಲು ಸೆಕೆಂಡ್ ಓನರ್ ಗಾಡಿ. ಗಾಡಿ ತುಂಬ ಚೆನ್ನಾಗಿದೆ ಸರ್. ಇದು ಬಂದು 12 ಸೆಕೆಂಡ್ ಓನರು, 7 ಸೀಟರ್ ವೆಹಿಕಲ್ಲು, VDI ಡೀಸೆಲ್ ಗಾಡಿ. ಇದು ಕಸ್ಟಮರ್ ಕೋಟಿಂಗ್ ಬಂದು 5,15,000 ಹೇಳ್ತಾರೆ. 4,95,000 ರೂಪಾಯಿ ಕೊಡೋಣ. 4,95,000ಕ್ಕೆ ಡೀಸೆಲ್ ಎರ್ಟಿಗಾ. ಹೌದು ಸರ್. ಓಕೆ ನೋಡಿ, 2012 ಮಾಡಲ್ ಗಾಡಿ, ಡೀಸೆಲ್ ಎರ್ಟಿಗಾ, ಅದನ್ನು VDI ವೇರಿಯಂಟು. ಸೊ ಡೀಸೆಲ್ ವೇರಿಯಂಟ್ ಹುಡುಕ್ತಾರವ್ರಿಗೆ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು ಗಾಡಿನ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಶಿಫ್ಟ್ ಡಿಸೈರ್ ಇದೆ. ಶಿಫ್ಟ್ ಡಿಸೈರ್ ಆಟೋಮೆಟಿಕ್ ಸೋಲ್ಡ್ ಆಗಿದೆ ಸರ್. ಆಟೋಮೆಟಿಕ್ ಸೋಲ್ಡ್ ಆಗ್ಬಿಟ್ಟಿದೆ ಸರ್. ಸೋಲ್ಡ್ ಆಗಿದೆ ಅದು. ಅಯ್ಯೋ ಪರವಾಗಿಲ್ಲ ಬಿಡಿ ಸರ್. ಇನ್ನೊಂದು ಇದೆಯಲ್ಲ ಸ್ವಿಫ್ಟ್, ಹೆಂಗಿದ್ರು ಅಲ್ಲಿ ಡಿಸೈನ್ ಇದೆ ಅಲ್ಲ, ಯಾವ್ದು ಬೇಕೋ ಆರಾಮಾಗಿ ತಗೊಂಡೋಗ್ಬೋದು ನಿಮಗೆ. ಡೀಸೆಲ್ ಆಟೋಮೆಟಿಕ್ ಅಲ್ಲಿ ಇದಾವಲ್ಲ ಸರ್, ಕ್ವಿಡ್, ವ್ಯಾಗನರು, ಬಲೆನೋ. ಸೊ ಯಾರು ಇದಾವೆ ಆಟೋಮೆಟಿಕ್ ಅಲ್ಲಿ. ಸೊ ಆಟೋಮೆಟಿಕ್ ಬೇಕು ಅಂದ್ರೆ ಆಟೋಮೆಟಿಕ್ ಇದೆ, ಮ್ಯಾನುವಲ್ ಬೇಕು ಅಂದ್ರೆ ಮ್ಯಾನುವಲ್ ಕೂಡ ಇದೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ವ್ಯಾಗನರ್ ಇದೆ ಸರ್. ನೋಡಿ ಡಿಸೈರ್ ಬೇಡ, ಡಿಸೈರ್ ಸೋಲ್ಡ್ ಆಗಿದೆ ಅಲ್ವಾ ಆಟೋಮೆಟಿಕ್ ಅಲ್ಲಿ. ಬನ್ನಿ ವ್ಯಾಗನರ್ ಕೊಡ್ತೀನಿ. ವ್ಯಾಗನರ್ ಆಟೋಮೆಟಿಕ್. ಹೌದು ಸರ್. 2018 ಮಾಡಲು ಸಿಂಗಲ್ ಓನರ್, ಓಡಿರೋದು ಬರೀ 35,000 ಕಿಲೋಮೀಟರ್. ಇದು ಬಂದು VXI ಆಪ್ಷನಲ್. ಓಕೆ, ಡ್ಯೂಯಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ ಸರ್. ಇದು ಬಂದು ಪಿನ್ ಪಾಯಿಂಟ್ ಮಾಡಂಗಿಲ್ಲ, ಆ ಥರ ಮಿಂಟ್ ಕಂಡೀಷನ್ ಇದೆ ಗಾಡಿ ಕೂಡ. ಸೊ ಪ್ರೈಸ್ ಸರ್ ತುಂಬಾ ಚೆನ್ನಾಗಿದೆ ಸರ್. 4,55,000 ಕೋಟಿಂಗ್ ಇರೋದು ಸರ್. ಒಂದು 4,30,000 ರೂಪಾಯಿ ಕೊಟ್ಬಿಡೋಣ. 4,30,000ಕ್ಕೆ ನಿಮಗೆ 18 ಮಾಡಲ್ ಗಾಡಿ, ಆಟೋಮೆಟಿಕ್ ಗಾಡಿ, ಒಂದು ವ್ಯಾಗನರು. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ರಿಡ್ಜ್ ಇದೆ. ಸೊ ರಿಡ್ಜ್ ಡೀಟೇಲ್ಸ್ ಸರ್. ಸರ್ ರಿಡ್ಜ್ ಬಂದು 2010 ಮಾಡಲು ಸಿಂಗಲ್ ಓನರು, 76,000 ಓಡಿದೆ. LDI ಪವರ್ ವಿಂಡೋ ಒಂದು ಬರಲ್ಲ, ಡೀಸೆಲ್ ಗಾಡಿನೇ, ಬಟ್ ಒಳ್ಳೆ ಮೈಲೇಜ್ ಬರ್ತಕ್ಕಂಥ ಗಾಡಿ ಇದು ಕೂಡ ಸರ್. ಇದು ಬಂದು 2,90,000 ರೂಪಾಯಿ ಆಗುತ್ತೆ. ಇನ್ನೂ 5,000 ಕಮ್ಮಿ ಮಾಡಿ 2,85,000 ರೂಪಾಯಿ ಕೊಟ್ಬಿಡೋಣ. 2,85,000ಕ್ಕೆ ನಿಮಗೆ LDI ವೇರಿಯಂಟ್ ಒಂದು ರಿಡ್ ಸಿಗುತ್ತೆ. ಅದನ್ನು ವಿಡಿಯೋ ಕನ್ವರ್ಟ್ ಮಾಡ್ಕೊಂಡು ಅದೇ ಒಂದು ಎಕ್ಸ್ಟ್ರಾ 5,000 ಹಾಕಿದ್ರೆ ನಿಮಗೆ ಆರಾಮಾಗಿ 4 ಡೋರ್ಗೂ ಪವರ್ ವಿಂಡೋಸ್ ಸಿಗುತ್ತೆ. ಬೆಸ್ಟ್ ಅಂತ ಹೇಳ್ಬೋದು ನನಗೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸಿಲೆರಿಯೋ ಇದೆ ಸರ್. ಸರ್ ಸಿಲೆರಿಯೋ ಬಂದು 2016 ಮಾಡಲು ಸಿಂಗಲ್ ಓನರು, 64,000 ಓಡಿದೆ. VXI ಗಾಡಿ ತುಂಬ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದಿಲ್ಲ.
ಗಾಡಿ ನೋಡಿ ಸರ್, ಒಂದು ಸಣ್ಣ ಪುಟ್ಟ ಸ್ಕ್ರಾಚಸ್ ಇಲ್ಲ, ಗುಡ್ ಕಂಡೀಷನ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ಓಕೆ, ಸೊ ಯಾರಾದ್ರು ಒಂದು ಸಿಲೇರಿಯಾ ನೋಡ್ತಿರೋರಿಗೆ ಪೆಟ್ರೋಲ್ ವೇರಿಯಂಟು VXI ಅಲ್ಲ ಸರ್ ಇದು? ಸರ್ VXI ಆಟೋಮೆಟಿಕ್ ಇಲ್ಲ ಮ್ಯಾನ್ಯುವಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಇದೆ ನಿಮಗೆ. ಒಂದು ಸಿಲೇರಿಯಾ ಸೊ ಪ್ರೈಸ್ ಸರ್ ಸರ್ ಇದು 3,85,000 ಕೋಟಿಂಗ್ ಇರೋದು, ಒಂದು 3,75,000 16 ಮಾಡಲ್ ಗಾಡಿ. 16 ಮಾಡಲು 3,75,000. ಹೌದು, ಬರೀ 64,000 ರಿವೈನ್ ಆಗಿರೋದು. ಓಕೆ ನೋಡಿ, ಜಸ್ಟ್ 64,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಸ್ವಿಫ್ಟ್ ಡಿಸೈರ್ ಏನಿದೆ? ಸರ್ ಸ್ವಿಫ್ಟ್ ಡಿಸೈರ್ ಡೀಸೆಲ್ ಗಾಡಿ VDI 13 ಮಾಡಲು, ಸಿಂಗಲ್ ಓನರು, AC ಪವರ್ ಸ್ಟೇರಿಂಗ್, ಪವರ್ ವಿಂಡ್ ಎಲ್ಲ ಬರುತ್ತೆ. ಗಾಡಿನೂ ಕೂಡ ತುಂಬ ಚೆನ್ನಾಗಿದೆ, ಗುಡ್ ಕಂಡೀಷನ್ ಗಾಡಿ ಸರ್. ಒಂದು ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ ಬಿಟ್ಟರೆ ಗಾಡಿ ಒರಿಜಿನಾಲಿಟಿ ಇದೆ, ತುಂಬ ಚೆನ್ನಾಗಿದೆ ಸರ್. ಇದು ಬಂದು 4,35,000 ಕೋಟಿಂಗ್ ಇರೋದು. ಫೈನಲ್ ಟು ಫೈನಲ್ ಬಂದು 4,15,000 ರೂಪಾಯಿಗೆ ಆಗುತ್ತೆ. 4,15,000ಕ್ಕೆ ನಿಮಗೆ ಒಂದು ಸ್ವಿಫ್ಟ್ ಡಿಸೈರು, ಅದನ್ನು ಡೀಸೆಲ್ ಗಾಡಿ ಸಿಗ್ತಾ ಇರೋದು. ಸೊ ಹಾಗೆ ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ ಕಸ್ಟಮರ್ಗೆ 80% ಲೋನ್ ಕೂಡ ಮಾಡಿಸ್ಕೊಡೋಣ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಸ್ವಿಫ್ಟ್ ಇದೆ ಸರ್. ಸ್ವಿಫ್ಟ್ ಬಂದು ZXI ಟಾಪ್ ಅಂಡ್ ಮಾಡಲು, ಅದು ಆಫ್ಟರ್ ಮಾರ್ಕೆಟ್ ಅಲೈಸ್ ಕೂಡ ಇದೆ. ಹೌದು ZXI 2006 ಮಾಡಲು, ಸೆಕೆಂಡ್ ಓನರು, 29ವರೆಗೂ FC ಇದೆ. ನೋಡೋಕೆ 6 ಮಾಡಲು ಕಾಣಿಸ್ತದೆ, 6 ಮಾಡಲ್ 6 ಇದೆ ಅಷ್ಟೇನೆ. ಗಾಡಿ ನೋಡಿ ಸರ್, ಒಂದೇ ಒಂದು ರೀಪ್ಲೇಸ್ಮೆಂಟ್ ಇಲ್ಲ ಸರ್, ಚಾಲೆಂಜ್ ಮಾಡ್ತೀನಿ ನಾನು. ಓಕೆ, ಒಂದೇ ಒಂದು ರೀಪ್ಲೇಸ್ಮೆಂಟ್ ಇಲ್ಲ, ಆಕ್ಷನ್ ಫ್ರೀ ವೆಹಿಕಲ್. ಓಕೆ, ಯಾರಾದ್ರು ಒಂದು ಸ್ವಿಫ್ಟ್ ಅಂತ ಹುಡುಕ್ತಾರೆ ಅವ್ರಿಗೆ, ಅದು 2006 ಮಾಡಲ್ ಗಾಡಿ. ಸೊ ಆಲ್ಮೋಸ್ಟ್ ಲೈಕ್ ಗಾಡಿ ನೋಡೋಕೆ ಒಂದು 2012 13 14 ಮಾಡಲ್ ಗಾಡಿ ತರ ಕಾಣಿಸುತ್ತೆ. ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ ಸರ್. ಓಕೆ, ಮಾಮೂಲಿ ಸಿಟಿಲಿ ಹಾಗೆ ಆಗುತ್ತಲ್ಲ ಸರ್. ಹೊಸ ಗಾಡಿ ಶೋರೂಮ್ ಇಂದ ಮನೆಗೆ ತರಬೇಕಂದ್ರೆ ಸ್ಕ್ರಾಚಸ್ಗಳು ಆಗ್ತವೆ ಹೊಸ ಗಾಡಿಗಳೇ. ಇದು 2006 ಮಾಡಲು. ಹೌದು ಸರ್, ಬಟ್ ಆದ್ರೆ ಈ ತರ ಮಿಂಟ್ ಕಂಡೀಷನ್ ಮೇಂಟೈನ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. 2,15,000 ಕೋಟಿಂಗ್ ಇರೋದು. 2,05,000 ರೂಪಾಯಿ ಕೊಡೋಣ ಸರ್. 2,05,000ಕ್ಕೆ ನಿಮ್ಗೆ ಒಂದು ಸ್ವಿಫ್ಟ್ ZXI ನಿಮಗೆ ವೇರಿಯಂಟ್, ಟಾಪ್ ಎಂಡ್ ವೇರಿಯಂಟ್ ಸಿಗ್ತಾ ಇರೋದು ಗಾಡಿ. ಸೊ ಒಂದು ಒಳ್ಳೆ ಚಾನ್ಸಲ್ಲಿ ತೊಗೊಳ್ಬೋದು ಸ್ವಿಫ್ಟ್ನೆಲ್ಲ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ರೆನೋ ಕ್ವಿಡ್ ಇದೆ, ಬ್ಲೂ ಕಲರ್. ಇದ್ರ ಡೀಟೇಲ್ಸ್ ಸರ್? ರೆನಾಲ್ಡ್ ಕ್ವಿಡ್ ಬಂದು 2017 ಮಾಡಲು, 52,000 ಓಡಿದೆ. ಅದರಲ್ಲೂ ಕ್ಲೈಮ್ ಬರೋ, ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಗಾಡಿನೂ ಕೂಡ ತುಂಬ ಚೆನ್ನಾಗಿದೆ, ಆಟೋಮೆಟಿಕ್ ವೆಹಿಕಲ್. ಸೊ ಆಟೋಮೆಟಿಕ್ ವೇರಿಯಂಟ್ ನೋಡ್ತಾ ಇರ್ಬೋದು, ಸಕ್ಕದಾಗಿದೆ ನಿಮಗೆ ಒಂದು ರೆನೋ ಕ್ವಿಡ್ ಪೆಟ್ರೋಲ್ ವೇರಿಯಂಟ್, ಆಟೋಮೆಟಿಕ್ ವೇರಿಯಂಟ್. ಹೌದು ಸರ್. ಸೊ ಕ್ಲೈಂಬರ್ ಪ್ರೈಸ್ ಏನಾಗುತ್ತೆ ಸರ್? 20 ಮೈಲೇಜ್ ಬರುತ್ತೆ ಸರ್ ಇದು. ಓಕೆ, ಕ್ವಿಡ್ಡಲ್ಲಿ ಒಳ್ಳೆ ಮೈಲೇಜ್ ಗಾಡಿಗಳು. ಹೌದು, 1 ಲೀಟರ್. ಅದರಲ್ಲೂ ಲೇಡೀಸ್ ಓಡಿಸೋ ಅಂತವ್ರಿಗೆ ಒಳ್ಳೆ ಈಸಿಯಾಗಿ ಗಾಡಿ ಓಡಿಸ್ಬೋದು. ಹೌದು ಸರ್. ಇದು ಬಂದು 2,90,000 ಕೋಟಿಂಗ್ ಇರೋದು, 2,70,000 ರೂಪಾಯಿಗೆ ಆಗುತ್ತೆ. ಬನ್ನಿ ಸರ್, ನಿಮ್ಮ ಚಾನಲ್ ಕಡೆಯಿಂದ ಬಂದು ಇನ್ನೂ 5,000 ಹೆಚ್ಚು ಕಡಿಮೆ ಮಾಡೋಣ. ಇನ್ನೂ 5,000 ಲೋನ್ ಬೇಕಾ ಸರ್? ಲೋನ್ ಕೂಡ ಮಾಡಿಸ್ಕೊಡೋಣ ಬನ್ನಿ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು i10 ಇದೆ ಸರ್. i10 ಬಂದು 2010 ಮಾಡಲು, ಸಿಂಗಲ್ ಓನರು. ಇದು ಕೂಡ ಆಕ್ಷನ್ ಫ್ರೀ ವೆಹಿಕಲು, ರೀಪ್ಲೇಸ್ಮೆಂಟ್ ಯಾವುದಿಲ್ಲ. ಇದು ತುಂಬ ಚೆನ್ನಾಗಿದೆ ಗಾಡಿ. 2,45,000 ಕೋಟಿಂಗ್ ಇರೋದು, 2,25,000 ರೂಪಾಯಿ ಕೊಡೋಣ. 2,20,000ಕ್ಕೆ ನಿಮ್ಗೆ ಒಂದು i10. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ರಿಡ್ಜ್ ಇದೆ ಸರ್. ರಿಡ್ಜಲ್ಲಿ ಬಂದು VXI ಓಕೆ, 2013 ಮಾಡಲು, ಸೆಕೆಂಡ್ ಓನರ್ ಗಾಡಿ ತುಂಬ ಚೆನ್ನಾಗಿದೆ. ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ ಮಾತ್ರ, ಗುಡ್ ಕಂಡೀಷನ್ ಆಗಿದೆ ಗಾಡಿ. ಪ್ರೊಫೈಲ್ ಚೆನ್ನಾಗಿದೆ, ಲೋನ್ ಕೂಡ ಮಾಡಿಸ್ಕೊಡೋಣ. ಇದು 3,35,000 ಕೋಟಿಂಗ್ ಇರೋದು, 3,10,000 ರೂಪಾಯಿ ಕೊಡೋಣ. ಓಕೆ, 3,10,000ಕ್ಕೆ ನಿಮ್ಗೆ ಒಂದು ರಿಡ್ಜ್ ಸಿಗುತ್ತೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು XUV ಬೇಕು ಅಂತಿದ್ರಿ. ಸೊ ಫೈನಲ್ ಒಂದು XUV 500, ಅದು ಸಿಲ್ವರ್ ಕಲರಲ್ಲಿದೆ. ಇದು ಡೀಟೇಲ್ಸ್ ಸರ್? XUV 500 ಬಂದು W8 ಟಾಪ್ ಅಂಡ್ ಮಾಡಲು, 11 ಮಾಡಲು, ಥರ್ಡ್ ಓನರು, 1,13,000 ಜಿನಿಯನ್ ಕಿಲೋಮೀಟ್ರ್, ಆಕ್ಷನ್ ಫ್ರೀ ವೆಹಿಕಲು, ರೀಪ್ಲೇಸ್ಮೆಂಟ್ ಯಾವುದೆಲ್ಲ ಬೇಕಾದ್ರೆ ನೀವು ಚೆಕ್ ಮಾಡಿಸ್ಕೊಳ್ಳಿ, ಆಮೇಲೆ ಗಾಡಿ ತಗೊಂಡೋಗಿ. ಓಕೆ, ಸೊ ಯಾರು ಒಂದು 2011 ಮಾಡಲು ಗಾಡಿ, W8 ಟಾಪ್ ಎಂಡ್ ಮಾಡಿ ಒಂದು XUV 500, AC ಪೋರ್ಷನ್ಗೆ 4 windows, 6 ಏರ್ ಬ್ಯಾಗ್, ABS ಎಲ್ಲ ಬಂದ್ಬಿಡುತ್ತೆ. ಗಾಡಿಯಲ್ಲಿ ಪ್ರೈಸ್ ಏನಾಗುತ್ತೆ ಸರ್? ರೇಟಲ್ಲೂ ಅಷ್ಟೇ ಬೆಸ್ಟ್ ಆಫರಲ್ಲಿ ಕೊಡೋಣ. 5,10,000 ಕಸ್ಟಮರ್ ಕೋಟಿಂಗ್ ಇರೋದು, 4,90,000 ರೂಪಾಯಿ ಮಾಡಿಸ್ಕೊಡ್ತೀನಿ. 4,90,000ಕ್ಕೆ ನೀವು ಒಂದು XUV 500 2011 W8. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸಿಯಾಸ್ ಇದೆ ಸರ್. ನೆಕ್ಸ್ಟ್ ವೆಹಿಕಲ್ ಬಂದು ಸಿಯಾಸ್ 2017 ಮಾಡಲು, ಸೆಕೆಂಡ್ ಓನರ್ ಗಾಡಿ. ಇದು ಕೂಡ ಆಕ್ಷನ್ ಫ್ರೀ ವೆಹಿಕಲು, ರೀಪ್ಲೇಸ್ಮೆಂಟ್ ಯಾವುದಿಲ್ಲ. 92,000 ಜಿನಿಯನ್ ಮೀಟ್ರು, ಗುಡ್ ಕಂಡೀಷನ್ ಗಾಡಿ. ಇದು ಬಂದು 5,35,000 ಕೋಟಿಂಗ್ ಇರೋದು. 5,15,000 ರೂಪಾಯಿ ಕೊಟ್ಬಿಡೋಣ. 5,15,000ಕ್ಕೆ ನಿಮ್ಗೊಂದು ಸಿಯಾಜು ಒಳ್ಳೆ ಸಿಡಾನ್ ವೆಹಿಕಲ್ ಸಿಗ್ತಾ ಇದೆ ನಿಮಗೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಬ್ರೆಜಾ ಇದೆ ಸರ್. ಬ್ರಿಜಾ ಇದು ಕೂಡ ಡಿಮ್ಯಾಂಡೆಡ್ ವೆಹಿಕಲ್. ಅದರಲ್ಲೂ ತುಂಬಾ ಜನ ಡೀಸೆಲ್ ಗಾಡಿ ಇದೆಯಾ ಅಂತ ಕೇಳ್ತಾರೆ. 2018 ಮಾಡಲು, ಸೆಕೆಂಡ್ ಓನರ್ ಗಾಡಿ, ಓಡಿರೋದು ಬರೀ 63,000. ಇದು ಕೂಡ ಆಕ್ಷನ್ ಫ್ರೀ ವೆಹಿಕಲು, ರೀಪ್ಲೇಸ್ಮೆಂಟ್ ಯಾವುದಿಲ್ಲ, ತುಂಬ ಚೆನ್ನಾಗಿದೆ, ಗುಡ್ ಕಂಡೀಷನ್ ಗಾಡಿ. ಇದು ಬಂದು 8,40,000 ಕೋಟಿಂಗ್ ಇರೋದು, 8,10,000 ರೂಪಾಯಿ ಕೊಡೋಣ ಸರ್. 8,60,000ಕ್ಕೆ ನಿಮ್ಗೆ ಒಂದು ಬ್ರೆಜಾ ಸಿಗ್ತದೆ, ಅದನ್ನು ಡೀಸೆಲ್ಲು. ಸೊ ಚಾನ್ಸ್ ಪ್ರೈಸಲ್ಲಿ ಇದೆ ನಿಮಗೆ ಗಾಡಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸ್ಕೋಡಾ ರ್ಯಾಪಿಡ್ ಕೂಡ ಇದೆ. ಇದು ಡೀಟೇಲ್ಸ್ ಸರ್? ಸ್ಕೋಡಾ ರ್ಯಾಪಿಡ್ ಸರ್, ಬೆಳಿಗ್ಗೆ ಒಂದು ಗಾಡಿ ನೋಡಿದೆ ನನ್ನ ಗ್ರೂಪಲ್ಲಿ, 2012 ಮಾಡಲಿಗೆ 3,65,000 ರೂಪಾಯಿ ಹಾಕ್ಯವ್ರೆ. ಅದೇ ಸ್ಕೋಡಾ ರ್ಯಾಪಿಡ್ 2012 ಮಾಡಲು, ಸೆಕೆಂಡ್ ಓನರ್ ಗಾಡಿ, ಬರೀ 2,80,000 ರೂಪಾಯಿ ಕೊಡ್ತೀನಿ. 2,80,000ಕ್ಕೆ? ಅದರಲ್ಲೂ ಡೀಸೆಲ್ ಗಾಡಿ. ಡೀಸೆಲ್ ಗಾಡಿ? ಹೌದು, ಸ್ಕೋಡಾ ರ್ಯಾಪಿಡ್
2,80,000 ರೂಪಾಯಿ ನಾನು ಕೊಡ್ತೀನಿ. ಓಕೆ, ಬೆಸ್ಟ್ ಡೀಲ್ ಅಂತ ಹೇಳ್ಬೋದು. 2 ಲಕ್ಷ ಇದೇ ಗಾಡಿ ಬಜಾರಲ್ಲಿ ನಿಮಗೆ 3.5 ಲಕ್ಷಕ್ಕೆ ಕಮ್ಮಿ ಕೊಡಲ್ಲ. ಹೌದು ಹೌದು. 2,80,000 ರೂಪಾಯಿ ನಾನು ಕೊಡ್ತೀನಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ವೋಕ್ಸ್ವ್ಯಾಗನ್ ಪೋಲೋ ಇದೆ ಸರ್. ಸರ್ ವೋಲ್ಕ್ಸ್ವ್ಯಾಗನ್ ಪೋಲೋ ಬಂದು 2015 ಮಾಡಲು, ಸೆಕೆಂಡ್ ಓನರು, 63,000 ಓಡಿದೆ. ಹೈ ಲೈನು, ಟಾಪ್ ಅಂಡ್ ಮಾಡಲು, ಪೆಟ್ರೋಲ್ ವೇರಿಯಂಟು. ಹಾಂ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿನೂ ಕೂಡ ಗುಡ್ ಕಂಡೀಷನ್ ಆಗೈತೆ ಸರ್. ಇದು ಬಂದು 4,75,000, 5 ಲಕ್ಷ ಹೇಳ್ತಾ ಇದ್ದಾರೆ ಕಸ್ಟಮರು. 4,75,000 ರೂಪಾಯಿಗೆ ಆಗುತ್ತೆ. 4,75,000ಕ್ಕೆ ಫೈನಲ್ ಆಗುತ್ತೆ. ಇನ್ನೂ ಒಂದು 5,000 ಹೆಚ್ಚು ಕಡಿಮೆ ಮಾಡೋಣ ಸರ್. ಅದರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಕೂಡ ಆಗುತ್ತೆ ನಿಮಗೆ ಗಾಡಿ. ಸೊ ಹಾಗೆ ನಿಮಗೆ ಲೇಟೆಸ್ಟ್ ಮಾಡಲ್ ವ್ಯಾಗನರ್ ಬೇಕು ಅನ್ನೋರಿಗೆ ಒಂದು ಲೇಟೆಸ್ಟ್ ಮಾಡಲ್ ವ್ಯಾಗನರ್ ಇದೆ. ಇದು ಡೀಟೇಲ್ಸ್ ಸರ್. ಸರ್ ಇದು ಬಂದು 2019 ಮಾಡಲು, ಸಿಂಗಲ್ ಓನರು, ZXi. ಹಾಂ, AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ, 2 ಏರ್ ಬ್ಯಾಗ್ ಕೂಡ ಬರುತ್ತೆ. ಗಾಡಿನೂ ಕೂಡ ತುಂಬ ಚೆನ್ನಾಗಿದೆ. ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ 80-90% ಲೋನ್ ಕೂಡ ಸಿಗುತ್ತೆ ಸರ್. ಇದು ಬಂದು ಫೈನಲ್ ಟು ಫೈನಲ್ ಬಂದು 4,30,000 ರೂಪಾಯಿಗೆ ಆಗುತ್ತೆ. 4,30,000ಕ್ಕೆ ಒಂದು ವ್ಯಾಗನರ್ 19 ಮಾಡಲು ಸರ್. 2019 ಮಾಡಲ್. 19 ಮಾಡಲು, ಸಿಂಗಲ್ ಓನರ್ ಗಾಡಿ. ಓಕೆ, 2019 ಸಿಂಗಲ್ ಓನರ್ ಗಾಡಿ ನಿಮಗೆ 4,95,000. 4,30,000 ಕೊಡಿ ಸರ್. 4,90,000 ಬೇಡ. 4,30,000. 4,30,000 ಕೊಡೋಣ. 19 ಮಾಡಲು ಗಾಡಿ ಒಂದು ವ್ಯಾಗನರ್, ಅದು ಬ್ಲೂ ಕಲರ್, ನೋಡೋಕ್ಕೂ ಕ್ಯೂಟ್ ಆಗಿದೆ ಗಾಡಿ. ಹೌದು. ಓಕೆ, ಸೊ ಹಾಗೆ ಏನು ಸರ್ ಸಪ್ರೇಟ್ ಆಗಿ ಗಾಡಿ ಒಂದು ಫಾಸ್ಟ್ ಸೇಲಿಗೆ ಸರ್ ಯಾರು ಕಸ್ಟಮರ್ ಪಾರ್ಕಿಂಗ್ ಸೇಲಿಗೆ ಬಿಟ್ಟಿದ್ದಾರೆ ಸರ್. ಅದು 2023 ಮಾಡಲು, ಸಿಂಗಲ್ ಓನರ್ ಗಾಡಿ. 1,146 ಕಿಲೋಮೀಟರ್ ಓಡಿದೆ. ಏನು ಸರ್ ಗಾಡಿ ಓಡಿಸಿದ್ರೆ ಬೇರೆ ತಳ್ಳಾಡ್ಕೊಂಡು ಓಡಾಡಿದ್ದಾರೆ ಸರ್? ಎಲ್ಲ ನಿಲ್ಸ್ಬಿಟ್ಟಿದ್ದಾರೆ ಕಸ್ಟಮರ್. ಏನೋ 2-3 ಗಾಡಿ ಇದಾವಂತ ಅವ್ರ ಹತ್ರ. ಓಕೆ, ಹಂಗಾಗಿ ನಿಲ್ಸ್ಬಿಟ್ಟಿದ್ರಂತೆ. ನೋಡಿ ಇವಾಗ ಸೇಲಿಗೆ ಬಿಟ್ಟಿದ್ದಾರೆ. ಅದು 1,95,000 ಬೇಕಂತ ಅವ್ರಿಗೆ. ಇನ್ನೊಂದು 2,000 ಹೆಚ್ಚು ಕಡಿಮೆ ಮಾಡ್ತಾನೆ. 193ಕ್ಕೆ ಫೈನಲ್ ಆಗುತ್ತೆ ಗಾಡಿ. 1,93 ಕೊಟ್ಬಿಡೋಣ. ಓಕೆ.